ಒಂದಾನೊಂದು ಕಾಲದಲ್ಲಿ ದೆಹಲಿಯಿಂದ ಮುಂಬೈಗೆ ಹೋಗುವ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ರೈಲು ಹಳಿಗಳ ಮೇಲೆ ಹೋಗುವಾಗ ಪ್ರಪಂಚದಂತಹ ಉದ್ದವಾದ ಕನಸಿನ ಪಟ್ಟಿಯು ರೂಪುಗೊಳ್ಳುತ್ತದೆ. ರೈಲು ನಿಲ್ದಾಣದಿಂದ ಹೊರಡುವಾಗ ಸೂರ್ಯ ಮುಳುಗುತ್ತಿದ್ದಾಗ ರಾಧಾ ತನ್ನ ಬೋಗಿ ಸಂಖ್ಯೆ 8ರಲ್ಲಿ ಕಿಟಕಿ ಸೀಟಿನಲ್ಲಿ ಕುಳಿತಿದ್ದಳು. ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಆದರೆ ಅವಳ ಮುಖ ಮತ್ತು ದೇಹವು ಮಾಗಿದ ಮಾವಿನ ಹಣ್ಣಿನಂತೆ ತಾಜಾ, ಮೃದು ಮತ್ತು ಸಿಹಿಯಾಗಿ ಕಾಣುತ್ತಿತ್ತು. ಹೆಗಲ ಮೇಲೆ ಬೀಸುತ್ತಿದ್ದ ಉದ್ದನೆಯ ಕಪ್ಪು ಕೂದಲು, ಸೀರೆಯ ಕೆಂಪು ಅಂಚಿನಿಂದ ಹೊಳೆಯುತ್ತಿದ್ದ ನೇರವಾದ ಮೈಬಣ್ಣ ಮತ್ತು ಯಾರಾದರೂ ಮಾವಿನ ಹಣ್ಣುಗಳನ್ನು ಸ್ಪರ್ಶಿಸುತ್ತಿರುವಂತೆ ನಡೆಯುವಾಗ ಸ್ವಲ್ಪ ಓರೆಯಾದ ಕಣದ ಸ್ವಲ್ಪ ತಿರುವು. ರಾಧಾ ಒಬ್ಬ ವಿಧವೆಯಾಗಿದ್ದಳು. ಆಕೆಯ ಗಂಡ ಸತ್ತು 10 ವರ್ಷವಾಗಿತ್ತು. ಆದರೆ ನೋವನ್ನು ಮರೆಮಾಚಿಕೊಂಡು ನಗಬೇಕು ಎಂದು ಜೀವನವು ಅವಳಿಗೆ ಕಲಿಸಿದೆ. ಆಕೆಯ ಬಳಿ ಕೆಲವು ಸೀರೆಗಳಿರುವ ಸಣ್ಣ ಸೂಟ್ಕೇಸ್, ಪತಿ ಬರೆದ ಕವಿತೆಗಳಿರುವ ಹಳೆಯ ದಿನಚರಿ ಮತ್ತು ತನ್ನನ್ನು ತಾನು ಹುರಿದುಂಬಿಸಿಕೊಳ್ಳಲು ಕೆಲವು ಚಾಕ್ಲೇಟ್ಸ್ಗಳು ಇದ್ದವು. ಆಕೆ ಮುಂಬೈಗೆ ಹೋಗುತ್ತಿದ್ದಾಗ ಅಲ್ಲಿ ಸಣ್ಣ ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದ ತನ್ನ ತಂಗಿಯ ರೇಖಾ ಬಳಿ ಹೋಗುತ್ತಿದ್ದಳು. ರೈಲಿನ ಸೀಟಿನಲ್ಲಿ ಕುಳಿತಿದ್ದ ರಾಧಾ ಕಿಟಕಿಯಿಂದ ಹೊರಗೆ ನೋಡಿದಳು. ಎಲ್ಲಿ ಹೊಳಗಳು ಹಸಿರು ಬಣ್ಣದಲ್ಲಿ ಬೀಸುತ್ತಿದ್ದವು ಮತ್ತು ಈ ಪ್ರಯಾಣ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ಯೋಚಿಸುತ್ತಿದ್ದವು. ಈ ರೀತಿಯಾಗಿ ಪ್ರಯಾಣ ಮುಂದುವರೆಯಿತು. ಅದೇ ಬೋಗಿಯಲ್ಲಿ ಮೋಹನ್ 6ನೇ ಸೀಟಿನಲ್ಲಿ ಕುಳಿತಿದ್ದರು. ವಿತ್ 7 ವರ್ಷದ ಯುವಕ. ಮೋಹನ್ ದೆಹಲಿಯ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿದ್ದರು. ಎತ್ತರ, ದಪ್ಪ, ಕೆಳಗಿರುವ ಸ್ನಾಯುಗಳನ್ನು ತೋರಿಸುವ ವಿಶಾಲವಾದ ಎದೆ ಮತ್ತು ಮುಖದ ಮೇಲೆ ವಿಶಾಲವಾದ ಗಡ್ಡವು ಅವಳನ್ನು ಹೆಚ್ಚು ಆಕರ್ಷಕವಾಗಿಸಿತು. ಕಣ್ಣುಗಳು ಗಾಢ ಕಪ್ಪು ಬಣ್ಣದ್ದಾಗಿದ್ದು, ಈ ಹುಡುಗ ತನ್ನ ಹೃದಯವನ್ನು ಕದಿಯುತ್ತಾನೆ ಎಂದು ಯಾವುದೇ ಹುಡುಗಿ ಯೋಚಿಸುವಷ್ಟು ನಗು ಇರುತ್ತದೆ. ಆದರೆ ಮೋಹನ್ ಹೃದಯ ಸರಳವಾಗಿತ್ತು. ಅವರು ಕೇವಲ ಕೆಲಸದಲ್ಲಿ ನಿರತರಾಗಿದ್ದರು. ನಾನು ಗೆಳತಿಯನ್ನು ನೋಡಲು ಮತ್ತು ಕೆಲಸದ ಹೊಸ ಯೋಜನೆಗಾಗಿ ಮುಂಬೈಗೆ ಹೋಗುತ್ತಿದ್ದರು. ಅಲ್ಲಿ ಅವರು 1 ತಿಂಗಳು ತಂಗಿದ್ದರು. ಅವರ ಬಳಿ ಕೋಡಿಂಗ್ ಟಿಪ್ಪಣಿಗಳು ಮತ್ತು ಬಾಲ್ಯದ ಕೆಲವು ಹಳೆಯ ಫೋಟೋಗಳಿರುವ ಲ್ಯಾಪ್ಟಾಪ್ ಚೀಲವಿತ್ತು. ರೈಲಿನ ಆರಂಭಿಕ ಆಘಾತದಿಂದ ಅವರ ಫೋನ್ ಕುಸಿಯಿತು ಮತ್ತು ಅವರು ಬಾಗುತ್ತಿದ್ದರು ಮತ್ತು ಎತ್ತುತ್ತಿದ್ದರು. ಆಮೇಲೆ ಅವನನ್ನೇ ದಿಟ್ಟಿಸಿ ನೋಡಿದ ರಾಧಾ ಸೀರೆಯ ನಿರ್ವಹಣೆ ಮಾಡುತ್ತಿದ್ದಳು. ಪಲ್ಲು ಸ್ವಲ್ಪ ಓರೆಯಾಗಿತ್ತು ಮತ್ತು ಅವಳು ಸ್ವಲ್ಪ ಹೊಂಬಣ್ಣದವಳಂತೆ ಕಾಣುತ್ತಿದ್ದಳು. ಮೋಹನ್ ಹೃದಯವು ಒಂದು ಬಡಿತವನ್ನು ತಪ್ಪಿಸಿತು. ವಾಹ್, ಯಾವ ಮಹಿಳೆ! ವಯಸ್ಸು ಹೆಚ್ಚು ಎಂದು ತೋರುತ್ತಿತ್ತು, ಆದರೆ ಆಕೃತಿ ಅದ್ಭುತವಾಗಿತ್ತು. ಆದರೆ ರಾಧಾ ಅವರ ಕಣ್ಣುಗಳನ್ನು ಭೇಟಿಯಾದಾಗ ಅವರು ತಮ್ಮನ್ನು ತಾವು ನಿಲ್ಲಿಸಿ ಮುಗುಳ್ನಕ್ಕರು. ರೈಲಿನ ವೇಗ ಹೆಚ್ಚಾಯಿತು ಮತ್ತು ಚಾಕ್ನ ಸದ್ದು ಕೇಳಿಸಿತು ಮತ್ತು ಇದ್ದಕ್ಕಿದ್ದಂತೆ ಹಳಿ ಮೇಲೆ ಬೆಣಚುಕಲ್ಲು ಬಂದಂತೆ ದೊಡ್ಡ ಆಘಾತವಾಯಿತು. ರಾಧಾಳ ಸೂಟ್ ಕೇಟ್ ಸೀಟಿನ ಮೇಲಿಂದ ಜಾರಿ ಹೋಯಿತು. ಅದು ಕೆಳಗಿಳಿಯಬೇಕಾಗಿತ್ತು. ಮೋಹನ್ ತಕ್ಷಣವೇ ಅಲ್ಲಿಂದ ಜಿಗಿದು ತನ್ನ ಕೈಯನ್ನು ವಿಸ್ತರಿಸಿ ಅದನ್ನು ಹಿಡಿದುಕೊಂಡನು. ಹೇ, ನಿಮ್ಮ ಸಹೋದರಿಯನ್ನು ನೋಡಿಕೊಳ್ಳಿ. ಈ ರೈಲು ತುಂಬ ಸ್ವಿಫ್ಟ್ ಇದೆ. ಕೆಲವೊಮ್ಮೆ ನೀವು ಅಂತಹ ವಿಷಯಗಳನ್ನು ಎಸೆಯಲು ಬಯಸುತ್ತೀರಿ. ಮೋಹನ್ ನಗುತ್ತಾ ಸೂಟ್ಕೇಸನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡನು. ರಾಧಾ ಎದ್ದು ನೋಡಿದಳು. ಅವಳ ಕಣ್ಣುಗಳು ಮೋಹನ್ ಮೇಲೆ ನೆಟ್ಟಿವೆ. ವಾವ್, ತುಂಬಾ ಧನ್ಯವಾದಗಳು. ನನಗೆ ಭಯವಾಯಿತು. ನಿಮ್ಮ ಹೆಸರೇನು? ನಾನು ರಾಧಾ. ನಾನು ದೆಹಲಿಗೆ ಹೋಗ್ತೇನೆ. ಅವಳ ಧ್ವನಿಯಲ್ಲಿ ಮಾಧುರ್ಯವಿತ್ತು. ಮೋಹನ್ಗೆ ಜೇನು ತೆರೆದಂತೆ ಭಾಸವಾಯಿತು. ಕೋಚ್ನಲ್ಲಿ ಜನದಟ್ಟಣೆ ಕಡಿಮೆ ಇದ್ದ ಕಾರಣ ಮೋಹನ್ ತನ್ನ ಸೀಟಿನಲ್ಲಿದ್ದ ಸಾಮಾನುಗಳನ್ನು ತೆಗೆದು ರಾಧಾ ಪಕ್ಕದಲ್ಲಿದ್ದ ಖಾಲಿ ಸೀಟಿನಲ್ಲಿ ಕುಳಿತರು. ನಾನು ಕೆಲಸಕ್ಕಾಗಿ ಮುಂಬೈಗೆ ಹೋಗುತ್ತಿದ್ದೇನೆ. ನೀವು ಒಬ್ಬರೇ ಇದ್ದೀರಾ? ರೈಲಿನಲ್ಲಿ ಒಬ್ಬರೇ ಪ್ರಯಾಣಿಸುವುದು ಸ್ವಲ್ಪ ಹೆದರಿಕೆಯಲ್ಲವೇ? ಮೋಹನ್ ಕೇಳಿದನು ಮತ್ತು ಅವನ ಕಣ್ಣುಗಳು ರಾಧಾಳ ಸೀರೆಯ ಮತ್ತು ಅವಳ ಹತ್ತಿರ ಇದ್ದ ಮಾವಿನ ಹಣ್ಣುಗಳ ಮೇಲೆ ನಿಂತವು. ಒಂದು ಸಣ್ಣ ಗಡಿ ಕಾಣಿಸುತ್ತಿತ್ತು. ರಾಧಾ ಅದಕ್ಕೆ ತಲೆ ಅಲ್ಲಾಡಿಸಿದಳು. ಹೌದು, ಆದರೆ ಇದು ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿದೆ. ನನ್ನ ಗಂಡ ಹೋಗಿ 10 ವರ್ಷವಾಯಿತು. ವಿವಿಧ ನಗರಗಳಲ್ಲಿ ಮಕ್ಕಳು. ಆದರೆ ನೀವು ಅಂತಹ ಸ್ನೇಹಿತನನ್ನು ಕಂಡುಕೊಂಡ್ರೆ ಭಯ ಎಲ್ಲಿದೆ? ಹೇಳು, ನಿನ್ನ ವಯಸ್ಸು ಎಷ್ಟು? ಮೋಹನ್ ಕೇಳಿದರು. 27. ಕೇವಲ ಚಿಕ್ಕ ವಯಸ್ಸು, ಆದರೆ ನೀವು 35 ವರ್ಷದ ವ್ಯಕ್ತಿಯಂತೆ ಚೆನ್ನಾಗಿ ಕಾಣುತ್ತೀರಿ ಎಂದ. ರಾಧಾ ಮುಗುಳ್ನಕ್ಲು. ಹೇ, ನಿಮ್ ಬಾಯಲ್ಲಿ ರಾಮ್ ಹೇ ರಾಮ್ ಮಾಡಿ. ಆದ್ರೆ ಧನ್ಯವಾದಗಳು. ಇದು ಕೇಳಲು ಸಂತೋಷವಾಗಿದೆ. ತದನಂತರ ಅದು ಹಳೆಯ ಸ್ನೇಹದಂತೆ ಭಾಸವಾಗಲು ಪ್ರಾರಂಭಿಸಿತು. ರೈಲು ಹೊರಗಿನ ಹೊಲಗಳ ಮೂಲಕ ಹಾದು ಹೋಗುತ್ತಿತ್ತು. ಸೂರ್ಯ ಈಗ ಅರ್ಧ ಮುಳುಗುತ್ತಿದ್ದನು ಮತ್ತು ಕೆಂಪು ಕಿತ್ತಳೆ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ಬರುತ್ತಿದ್ದವು. ರಾಧಾ ತನ್ನ ಚೀಲವನ್ನು ತೆರೆದು ನೀರಿನ ಬಾಟಲಿಯನ್ನು ಹೊರತಂದಳು. ನೀರು ಕುಡಿಯುತ್ತೀರಾ? ಪ್ರಯಾಣದ ಸಮಯದಲ್ಲಿ ನಿಮಗೆ ಬಾಯಾರಿಕೆ ಆಗುತ್ತದೆ.
ಮೋಹನ್ ಅದನ್ನು ತೆಗೆದುಕೊಂಡು ಕುಡಿದು ಹೇಳಿದ, ಹೌದು, ನಿಮಗೆ ಬಾಯಾರಿಕೆ ಆಗುತ್ತದೆ, ಆದರೆ ಕೆಲವೊಮ್ಮೆ ಆ ಬಾಯಾರಿಕೆ ನೀರಿನಿಂದ ತಣಿಯುವುದಿಲ್ಲ. ರಾಧಾ ತನ್ನ ಕಣ್ಣುಗಳನ್ನು ಸುತ್ತಿಕೊಂಡಳು. ಎಷ್ಟು ಹಸಿವಾಗಿದೆ. ಹೃದಯ. ಮೋಹನ್ ನಕ್ಕ. ಹೌದು, ಹೃದಯ ನಿಮ್ಮಂತೆಯೇ ವಿಶ್ರಾಂತಿ ನೀಡುವ ವಿಷಯಗಳು. ರಾಧಾ ಅರ್ಥ ಮಾಡಿಕೊಂಡಿರಬಹುದು ಎಂದು ಮೋಹನ್ ಭಾವಿಸಿದನು. ಆದರೆ ರಾಧಾ ನಗುತ್ತಾ, ಪದಗಳಿಂದ ಹೃದಯದ ಬಾಯಾರಿಕೆ ತಣಿಯುತ್ತದೆ, ಆದರೆ ಜಾಗರೂಕರಾಗಿರಲು ಕೆಲವೊಮ್ಮೆ ಪದಗಳು ಆಳವಾಗುತ್ತವೆ ಎಂದು ಹೇಳಿದರು. ಮೋಹನ್ ಬೇರೆ ಏನನ್ನಾದರೂ ಹೇಳಲು ಬಯಸಿದ್ದರು, ಆದರೆ ರೈಲಿನ ಮುಂದಿನ ನಿಲ್ದಾಣವು ಬಂದಿತು ಮತ್ತು ಇಬ್ಬರೂ ನಕ್ಕರು. ವಿಷಯಗಳು ಮುಂದುವರಿದವು. ರಾಧಾ ಅವರು ದೆಹಲಿಯಲ್ಲಿ ಒಂದು ಸಣ್ಣ ಬೋಧನಾ ಕೇಂದ್ರವನ್ನು ಹೇಗೆ ನಡೆಸುತ್ತಿದ್ದರು ಎಂಬುದನ್ನು ವಿವರಿಸಿದರು. ಮಕ್ಕಳಿಗೆ ಪಾಠ ಕಲಿಸುತ್ತಾರೆ. ಮಕ್ಕಳು ಅಮಾಯಕರು, ಆದರೆ ಕೆಲವೊಮ್ಮೆ ಅವರ ಕಿಡಿಗೇಡಿತನವು ನನ್ನ ಯೌವನವು ಮರಳಿದೆ ಎಂದು ನನಗೆ ಅನಿಸುತ್ತದೆ ಎಂದು ಮೋಹನ್ ಹೇಳಿದ. ಹೌದು, ಕಿಡಿಗೇಡಿತನವೇ ಜೀವನದ ಮಸಾಲೆ, ಆದರೆ ನಿಮ್ಮ ಕಿಡಿಗೇಡಿತನ ಹೇಗಿರುತ್ತದೆ? ಇಬ್ಬರುತ್ತದೆ? ರಾಧಾ ನಾಚಿಕೆಯಿಂದ ಹೇಳಿದಳು. ಈಗ ಮರೆತು ಹೋಗಿದ್ದಾಳೆ, ಆದರೆ ಕೆಲವೊಮ್ಮೆ ಕನಸಿನಲ್ಲಿ ಬರುತ್ತಾಳೆ. ರಾಧಾ ಯಾವುದೋ ವಿಷಯದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾಳೆ ಎಂದು ಮೋಹನ್ಗೆ ಅನಿಸಿತು. ಮೋಹನ್ ಹೃದಯದಲ್ಲಿ ಒಂದು ಕೋಲಾಹಲ ಉಂಟಾಯಿತು. ಸಂಜೆ 4 ಗಂಟೆಗೆ ರೈಲು ಒಂದು ಚಿಕ್ಕ ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಅಲ್ಲಿ ಚಹಾ ಕುಡಿಯುತ್ತಿದ್ದ ಜನರು ವೇದಿಕೆಯ ಮೇಲೆ ಕೂಗುತ್ತಿದ್ದರು. ರಾಧಾ ಮೋಹನ್ಗೆ ಚಹಾ ಕುಡಿಯುತ್ತೀರಾ ಎಂದು ಕೇಳಿದಳು. 1 ಕಪ್ ಚಹಾ ಇಲ್ಲದೆ ಪ್ರವಾಸವು ಅಪೂರ್ಣವಾಗಿರುತ್ತದೆ. ಮೋಹನ್ ತಲೆ ಅಲ್ಲಾಡಿಸಿದನು. ನಾನು ಹಾಲು ಕುಡಿಯುತ್ತೇನೆ ಎಂದರು ಮತ್ತು ರಾಧಾಗೆ ಅರ್ಥವಾಯಿತು. ನೋಡಿ ನಕ್ಕಳು. ಇಬ್ಬರೂ ವೇದಿಕೆಯ ಮೇಲೆ ಇಳಿದರು. ಆದರೆ ಬಾಗಿಲುಗಳು ಮುಚ್ಚಿದ್ದರಿಂದ ರೈಲು ಮೆಟ್ಟಿಲುಗಳ ನಿಂತುಕೊಂಡರು. 2 ಕಪ್ ಚಹಾ ತೆಗೆದುಕೊಂಡರು. ಚಹಾ ಕುಡಿಯುವಾಗ ರಾಧಾ, ಈ ಚಹಾ ಎಷ್ಟು ಬಿಸಿಯಾಗಿದೆ ಎಂದು ಹಳೆಯ ನೆನಪಿನಂತೆ ಹೇಳಿದರು. ಅದಕ್ಕೆ ಮೋಹನ್, ಹೌದು, ಬಿಸಿಯಾಗಿರೋದು ಒಳ್ಳೆಯದು, ಆದರೆ ಅದು ತುಂಬಾ ಬಿಸಿಯಾಗಿದ್ದರೆ ಅದು ನಾಲಿಗೆಯನ್ನು ಸುಡುತ್ತದೆ. ರಾಧಾ ನಗುವನ್ನು ನೋಡಿಕೊಂಡು ಸಂಪೂರ್ಣವಾಗಿ ಚಹಾ ಕುಡಿದಳು. ರೈಲು ತನ್ನ ಪ್ರಯಾಣವನ್ನು ಪುನರಾರಂಭಿಸಿತು ಮತ್ತು ಇಬ್ಬರೂ ತಮ್ಮ ಆಸನಗಳಿಗೆ ಮರಳಿದರು. ಈಗ ಬೋಗಿಯಲ್ಲಿ ದೀಪಗಳು ಉರಿಯುತ್ತಿದ್ದವು. ರಾಧಾಳ ಮುಖವು ಹಳದಿ ಬೆಳಕಿನಲ್ಲಿ ಮೃದುವಾಗಿ ಕಾಣುತ್ತಿತ್ತು. ಮೋಹನ್ ತನ್ನ ಫೋನ್ ತೆಗೆದು ಕೆಲವು ಹಾಡುಗಳನ್ನು ನುಡಿಸಿದನು. ಹಳೆಯ ಬಾಲಿವುಡ್. ಈ ಹಾಡನ್ನು ಕೇಳಿ, ಈ ಹವಾಮಾನದಲ್ಲಿ ಎಂತಹ ರಾತ್ರಿ. ರಾಧಾ ತನ್ನ ಹೆಗಲನ್ನು ಚಾಚಿಕೊಂಡಳು. ಹೌದು, ಇದು ಚೆನ್ನಾಗಿರುತ್ತದೆ, ಆದರೆ ರಾತ್ರಿಗಳು ದೀರ್ಘವಾಗಿವೆ. ಕೆಲವೊಮ್ಮೆ ನಾನು ಒಬ್ಬಂಟಿಯಾಗಿರಲು ಹೆದರುತ್ತೇನೆ. ಒಬ್ಬರೇ ನೀವು ಇರಬೇಡಿ, ನಾವು ಜೊತೆಗಿದ್ದರೆ ರಾತ್ರಿಗಳನ್ನು ಕಳೆಯಬಹುದು ಎಂದು ಮೋಹನ್ ಹೇಳಿದರು. ರಾಧಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಸ್ನೇಹಿತರು ಭೇಟಿಯಾದಾಗ, ಆದರೆ ನಿಜವಾದ ಸ್ನೇಹಿತ, ಮೋಹನ್ ಹೃದಯ ಬಡಿದುಕೊಳ್ಳುತ್ತದೆ. ಸಂಜೆ 8 ಗಂಟೆಗೆ ಊಟದ ಸಮಯವಾಗಿತ್ತು. ಮೋಹನ್ ತನ್ನ ಟಿಫಿನ್ ಅನ್ನು ಹೊರತೆಗೆದನು. ಅದರಲ್ಲಿ ಅವನ ತಾಯಿ ಆಲೂಗೆಡ್ಡೆ ಕರಿ, ರೊಟ್ಟಿ ಮತ್ತು ಮೊಸರನ್ನು ಪ್ಯಾಕ್ ಮಾಡಿದ್ದಳು. ರಾಧಾ ಜೊತೆ ಶೇರ್ ಮಾಡಿ. ಏಕಾಂಗಿಯಾಗಿ ತಿನ್ನೋದು ಬೇಸರದ ಸಂಗತಿ. ರಾಧಾ ಸೇಬುಗಳು ಮತ್ತು ಬಾಳೆಹಣ್ಣುಗಳನ್ನು ಹೊಂದಿದ್ದ ತನ್ನ ಹಣ್ಣಿನ ಪೆಟ್ಟಿಗೆಯನ್ನು ತೆರೆದಳು. ಹೌದು, ಏಕೆ ಅಲ್ಲ, ಆದರೆ ನನ್ನ ಹಣ್ಣುಗಳನ್ನು ಸಹ ತೆಗೆದುಕೊಳ್ಳಿ, ಇದರ ರುಚಿ ಸಿಹಿಯಾಗಿರುತ್ತದೆ. ಇಬ್ಬರೂ ಒಟ್ಟಿಗೆ ಊಟ ಮಾಡಲು ಆರಂಭಿಸಿದರು. ಮೋಹನ್ ರೊಟ್ಟಿ ತಿನ್ನುತ್ತಿದ್ದನು ಮತ್ತು ರಾಧಾ ತರಕಾರಿಗಳನ್ನು ಬಡಿಸುತ್ತಿದ್ದಳು. ಈ ಆಲೂಗೆಡ್ಡೆ ಎಷ್ಟು ರುಚಿಕರವಾಗಿದೆ, ಅದರೊಳಗೆ ಏನೋ ಗುಟ್ಟಿರುವಂತಿದೆ ಎಂದು ರಾಧಾ ತಿಳಿಸಿದರು. ಎಂದು ಅದಕ್ಕೆ ಮೋಹನ್ ಉತ್ತರಿಸಿದರು. ಜೀವನದಲ್ಲಿ ರಾಜರು ಎಲ್ಲೆಡೆ ಇರುತ್ತಾರೆ, ಆದರೆ ತೆರೆದುಕೊಳ್ಳುವುದು ವಿನೋದಮಯವಾಗಿದೆ. ಮೋಹನ್ ರೊಟ್ಟಿ ಕೊಡುವಾಗ ರಾಧಾ ಆತನ ಕೈಯನ್ನು ಲಘುವಾಗಿ ಮುಟ್ಟಿದಳು. ಹೌದು, ಆದರೆ ರಾಜ್ಯವನ್ನು ತೆರೆಯುವುದು ಸುಲಭವಲ್ಲ. ಕೆಲವೊಮ್ಮೆ ನೋವು ಸಹ ಕಾಡುತ್ತದೆ. ಆ ಸ್ಪರ್ಶವು ಮೋಹನ್ಗೆ ಪ್ರವಾಹದಂತೆ ಭಾಸವಾಯಿತು. ರಾಧಾ ಆಸಕ್ತಿ ಹೊಂದಿರಬಹುದು ಎಂದು ನಾನು ಭಾವಿಸಿದ, ಆದರೆ ರಾಧಾ ಕೇವಲ ಊಟ ಮಾಡುತ್ತಿದ್ದಳು, ಮಾತನಾಡುತ್ತಿದ್ದಳು. ಊಟ ಮುಗಿಯಿತು ಮತ್ತು ಈಗ ಬೋಗಿಯಲ್ಲಿದ್ದ ಹೆಚ್ಚಿನ ಜನರು ಮಲಗಲು ತಯಾರಿ ನಡೆಸುತ್ತಿದ್ದರು. ರೈಲಿನ ದೀಪಗಳು ಆರಿಹೋಗಿದ್ದವು. ಹೊರಗೆ ಚಂದ್ರನ ಬೆಳಕು ಮಾತ್ರ. ಮೋಹನ್ ನಿದ್ದೆ ಮಾಡುತ್ತಿದ್ದಾನೆ ಎಂದು ರಾಧಾ ತಿಳಿದಿದ್ದಳು. ಆದರೆ ರೈಲಿನ ಈ ಚಲನೆ ನಿಮಗೆ ನಿದ್ದೆ ಮಾಡಲು ಬಿಡುವುದಿಲ್ಲ. ನಿದ್ದೆ ಮಾಡುತ್ತೀರಾ? ಮೋಹನ್ ತನ್ನ ಸ್ಥಾನದಿಂದ ಕೆಳಗಿಳಿದು ರಾಧಾ ಪಕ್ಕದಲ್ಲಿ ಕುಳಿತನು. ಇಲ್ಲ, ಸ್ವಲ್ಪ ಹೊತ್ತು ಮಾತಾಡು. ರಾತ್ರಿಯ ಪದಾರ್ಥಗಳಲ್ಲಿ ಬೇರೆ ರುಚಿಯಿರುತ್ತದೆ, ಒಂದು ರೀತಿಯ ರಹಸ್ಯದಂತೆ. ರಾಧಾ ತಲೆ ಅಲ್ಲಾಡಿಸಿದಳು. ಸರಿ, ಆದರೆ ಮೃದುವಾಗಿ ಮಾತನಾಡಿ. ಉಳಿದವರು ನಿದ್ದೆಯಲ್ಲಿದ್ದಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ವಿಶೇಷವಿದೆಯೇ? ಮೋಹನ್ ತಲೆ ಆಡಿಸಿದ. ಇನ್ನೂ ಇಲ್ಲ, ಆದರೆ ನೀವು ರಾತ್ರಿಯನ್ನು ಹೆಚ್ಚು ಸುಂದರವಾಗಿಸುವ ಒಂದನ್ನು ಕಂಡುಕೊಂಡ್ರೆ.
ನಿಮ್ಮಂತೆ ಮಾತನಾಡಲು ಎಂದಳು ರಾಧಾ. ನನಗೆ ವಯಸ್ಸಾಗಿದೆ, ಆದರೆ ಇದು ಎಲ್ಲರಿಗೂ ಒಂದು ಸುಂದರವಾದ ರಾತ್ರಿ. ಕೆಲವೊಮ್ಮೆ ಕನಸುಗಳು ನನಸಾಗುತ್ತವೆ. ಕನಸುಗಳು ಒಳ್ಳೆಯವು, ಆದರೆ ಅವು ನಿಜವಾಗಿದ್ದರೆ ರಾಧಾ ಕಣ್ಣು ಮುಚ್ಕೋ ಎಂದು ಮೋಹನ್ ಹೇಳಿದರು. ವಾಸ್ತವದಲ್ಲಿ ಎಲ್ಲವೂ ಬದಲಾಗುತ್ತದೆ, ಆದರೆ ಒಳ್ಳೆಯ ಬದಲಾವಣೆ ಆದರೆ ಅದು ವಿನೋದಮಯವಾಗಿರುತ್ತದೆ. ಹಿನ್ನೆಲೆಯಲ್ಲಿ ಮೋಹನ್ ತನ್ನ ಬಾಲ್ಯದ ಕಥೆಯನ್ನು ವಿವರಿಸುತ್ತಾನೆ. ತಂದೆಯ ಮರಣದ ನಂತರ ಅವನ ತಾಯಿ ಅವನನ್ನು ಏಕಾಂಗಿಯಾಗಿ ಹೇಗೆ ಬೆಳೆಸಿದಳು. ರಾಧಾ ನಿಮ್ಮ ಕಣ್ಣುಗಳಲ್ಲಿನ ಹೊಳಪನ್ನು ಕೇಳುತ್ತಿದ್ದಳು. ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಿ, ಹಳೆಯ ಸ್ನೇಹಿತನಂತೆ. ಮೋಹನ್ಗೆ ಅವಕಾಶವಿತ್ತು. ಅವನು ತನ್ನ ಕೈ ಚಾಚಿದ, ಆದರೆ ಅದು ನಿಂತು ಹೋಯಿತು. ರಾತ್ರಿ 11 ಗಂಟೆ ಆಗಿತ್ತು ಮತ್ತು ರಾಧಾ ಈಗ ಮಲಗಿ ನಾಳೆ ಬೆಳಿಗ್ಗೆ ಭೇಟಿಯಾಗೋಣ ಎಂದು ಹೇಳಿದಳು. ಇಬ್ಬರೂ ತಮ್ಮ ತಮ್ಮ ಹಾಸಿಗೆಯ ಬಳಿ ಹೋದರು. ಮೋಹನ್ಗೆ ನಿದ್ದೆ ಬರಲಿಲ್ಲ. ರಾಧಾ ಬಗ್ಗೆ ಯೋಚಿಸ್ತಾ ಇದ್ದೆ. ರಾಧಾ ಇನ್ನೂ ಎಚ್ಚರವಾಗಿದ್ದಳು. ಮೋಹನ್ಗೆ ಎಷ್ಟು ಕಾಳಜಿ ಇದೆ ಎಂದು ರಾಧಾ ಯೋಚಿಸ್ತಾ ಇದ್ದಳು. ಸಾಯಂಕಾಲ 5 ಗಂಟೆ ಬೆಳಗ್ಗೆ ರೈಲು ದೊಡ್ಡ ನಿಲ್ದಾಣದಲ್ಲಿ ನಿಲ್ಲಿಸಿತು. ಹೊರಗೆ ತಂಪಾಗಿತ್ತು ಮತ್ತು ಚಹಾದ ವಾಸನೆ ಬರುತ್ತಿತ್ತು. ಮೋಹನ್ ಎದ್ದು 2 ಕಪ್ ಚಹಾ ತಂದನು. ರಾಧಾ ಎಚ್ಚರಗೊಂಡು ಹೇರ್ ಬಿಟ್ಟುಕೊಂಡು ಸೀರೆ ಸರಿಸಿ, ಶುಭೋದಯ ಮೋಹನ್ಜಿ, ರಾತ್ರಿ ಹೇಗಿತ್ತು? ಮೋಹನ್ ಚೆನ್ನಾಗಿದೆ ಎಂದು ಹೇಳಿದ. ಆದರೆ ನಿಮ್ಮ ಮಾತುಗಳು ನನಗೆ ನೆನಪಿವೆ. ಚಹಾ ಕುಡೀರಿ, ಅದು ಬಿಸಿಯಾಗಿರುತ್ತದೆ. ಹಗಲಿನಲ್ಲಿ ರೈಲು ಬೆಟ್ಟಗಳ ಮೂಲಕ ಹಾದು ಹೋಗುತ್ತಿತ್ತು. ಕಿಟಕಿಯಿಂದ ಹಸಿರು ಹುಲ್ಲು ಕಾಣಿಸುತ್ತಿತ್ತು. ಇಬ್ಬರೂ ಜೊತೆಯಾಗಿ ಊಟ ಮಾಡಿದರು. ರಾಧಾ ಬಿಸ್ಕತ್ತುಗಳನ್ನು ಹೊಂದಿದ್ದರೆ ಮೋಹನ್ ರೊಟ್ಟಿಯನ್ನು ಹೊಂದಿದ್ದರು. ಮೋಹನ್ ನಕ್ಕರು ಮತ್ತು ಹೇಳಿದರು, ಹೌದು, ನಾನು ಸ್ವತಃ ವಸ್ತುಗಳನ್ನು ಇಷ್ಟಪಡುತ್ತೇನೆ, ಆದರೆ ನಿಮಗೆ ಗರಿಗರಿಯಾದ ಮಸಾಲೆ ಕೂಡ ಬೇಕು. ಈಗ 10 ಗಂಟೆಗೆ ಕೆಲವು ಮಕ್ಕಳು ಕೋಚ್ನಲ್ಲಿ ಆಡುತ್ತಿದ್ದರು, ಆದರೆ ರಾಧಾ ಮತ್ತು ಮೋಹನ್ ಬೇರೆ ಮೂಲೆಯಲ್ಲಿ ಆಡುತ್ತಿದ್ದರು. ಮೋಹನ್ ಒಂದು ಆಟವನ್ನು ಸೂಚಿಸಿದನು. ಒಂದು ಆಟ ಆಡೋಣ. ಒಂದು ಮಾತು ಹೇರುತ್ತೇನೆ, ನೀವು ಮನಸ್ಸಿಗೆ ಬರುವ ಮುಂದಿನ ವ್ಯಕ್ತಿ. ಸರಿ, ನಾವು ಪ್ರಾರಂಭಿಸೋಣ. ಮೋಹನ್ ರಾಧಾ ಯಾತ್ರೆಗೆ ತರಬೇತಿ ನೀಡಿ ಖುಷಿಪಟ್ಟರು. ರಾಧಾ ಆಳವಾದ ಮಾತುಕತೆಗಳ ನಡುವೆ ತನ್ನ ಡೈರಿಯನ್ನು ಹೊರತಂದಳು. ಇದನ್ನು ಓದಿದ ಮೋಹನ್ ಬರೆದ ಕವಿತೆಯೊಂದನ್ನು ಓದಿ, ರಾಧಾ, ನಿಮ್ಮ ಕಣ್ಣುಗಳು ಎಷ್ಟು ಸುಂದರವಾಗಿವೆ ಎಂದು ಕೇಳಿದನು. ರಾಧಾ ಭಾವನಾತ್ಮಕಳಾದಳು ಮತ್ತು ಧನ್ಯವಾದಗಳು. ಆದರೆ ಈಗ ಒಂಟಿತನವು ಕಾಡುತ್ತದೆ. ಮಧ್ಯಾಹ್ನ ರೈಲು ಉದ್ದವಾದ ಸೇತುವೆಯ ಮೇಲೆ ಹೋಯಿತು. ಕೆಳಗಿರುವ ನದಿಯು ಪ್ರಕಾಶಮಾನವಾಗಿ ಹರಿಯುತ್ತಿತ್ತು. ನದಿಯು ಜೀವಮಾನದಷ್ಟು ವೇಗವಾಗಿ ಹರಿಯುತ್ತದೆಯೇ? ರಾಧಾ ನಸು ನಗುತ್ತಾ ಹೌದು ಎಂದಳು. ಆದರೆ ಕೆಲವೊಮ್ಮೆ ಅವಳು ಯೋಚಿಸುವುದನ್ನು ನಿಲ್ಲಿಸುತ್ತಾಳೆ. ನಿಮ್ಮ ಜೀವನ ಹೇಗಿದೆ? ಬಾಸ್ ತನ್ನ ಕೆಲಸದ ಒತ್ತಡವನ್ನು ಹೇಗೆ ನಿಗ್ರಹಿಸ್ತಾನೆ ಎಂಬುದನ್ನು ಮೋಹನ್ ವಿವರಿಸ್ತಾನೆ. ಹಾಗೆ ರಾಧಾ ಸಲಹೆ ನೀಡಿದ್ರು, ನನ್ನಂತೆ ತಾಳ್ಮೆಯಿಂದಿರಿ, ಆದರೆ ಕೆಲವೊಮ್ಮೆ ನೀವು ಯಾರೊಬ್ಬರ ಕೈ ಹಿಡಿಯಬೇಕಾಗುತ್ತದೆ. ಮೋಹನ್ ಕೈ ಎತ್ತಿದ, ಆದರೆ ರಾಧಾ ಅದನ್ನು ನೋಡಿ ನಕ್ಕುಬಿಟ್ಲು. ಇದನ್ನು ನಿಲ್ಲಿಸುವುದು ಸುಲಭ, ಆದರೆ ನಿಲ್ಲಿಸುವುದು ಕಷ್ಟ. ಮೋಹನ್ ಹೌದು ಎಂದು ಹೇಳುತ್ತಾನೆ. ಮಾರಾಟಗಾರನು ಊಟದ ಸಮಯಕ್ಕೆ ಬಂದನು. ಆತ ಸ್ಯಾಂಡ್ವಿಚ್ಗಳನ್ನು ಮಾರಾಟ ಮಾಡುತ್ತಿದ್ದ. ಇಬ್ಬರೂ ಊಟ ಮಾಡುತ್ತಿದ್ದರು. ಈ ಸ್ಯಾಂಡ್ವಿಚ್ನ ಭಾವನೆಯು ಯಾವುದೋ ಅಡಗಿರುವಷ್ಟು ರುಚಿಯಾಗಿರುತ್ತದೆ. ಮೋಹನ್ ತಿಳಿಸಿದರು. ರಾಧಾ ಹೌದು, ಗುಪ್ತ ವಿಷಯಗಳು ಕೆಲವೊಮ್ಮೆ ಆಶ್ಚರ್ಯವನ್ನುಂಟು ಮಾಡುತ್ತಾರೆ. ಸಂಜೆ ರೈಲು ಸುರಂಗವನ್ನು ಪ್ರವೇಶಿಸಿತು. ಕತ್ತಲು ಕವಿದಿತ್ತು. ದೀಪಗಳು ಪ್ರಕಾಶಮಾನವಾಗಿದ್ದರೂ ಮಂದವಾಗಿರುತ್ತಿದ್ದವು ಎಂದು ರಾಧಾ ಹೇಳಿದರು. ಸುರಂಗದಲ್ಲಿ ಭಯವಿದೆ, ಆದರೆ ರೋಮಾಂಚನವೂ ಇದೆ. ಕತ್ತಲಲ್ಲಿ ಏನಿದೆ? ಮೋಹನ್ ಹೇಳಿದರು. ನಾನು ಹೆದರುವುದಿಲ್ಲ. ಕೆಲವೊಮ್ಮೆ ಒಳ್ಳೆಯ ವಿಷಯಗಳು ಕತ್ತಲೆಯಲ್ಲಿ ಹೊರಬರುತ್ತವೆ. ರಾಧಾ ಅವರ ಉಸಿರಾಟವು ವೇಗಗೊಂಡಿತು. ಅವರ ಪ್ರಯಾಣ ಮುಂದುವರೆಯಿತು. ಆದ್ದರಿಂದ ಸ್ನೇಹಿತರೆ, ಮತ್ತೆ ಕಥೆಯೊಂದಿಗೆ ಮುಂದುವರೆಯೋಣ. ಅದಕ್ಕಾಗಿಯೇ ನಾನು ಈ ಚಾನೆಲ್ನೊಂದಿಗೆ ಇರುತ್ತೇನೆ. ನಾಳೆ ಭೇಟಿಯಾಗೋಣ. ನಿಮಗೆ ಕೃತಜ್ಞತೆಗಳು.